ادع إلى سبيل ربك بالحكمة والموعظة الحسنة وجادلهم بالتي هي أحسن. السلام عليكم ورحمة الله وبركاته. الحمد لله رب العالمين والصلاة والسلام على رسوله الأمين أما بعد. ಪ್ರಿಯ ವೀಕ್ಷಕರೇ, ಬ್ರಹ್ಮಾಂಡದಲ್ಲಿ, ವಿಶ್ವದಲ್ಲಿ, ಪ್ರಪಂಚದಲ್ಲಿ ದೃಷ್ಟಿ ಹಾಯಿಸಿ ನೋಡಿದರೆ ನಮಗೆ ಎರಡು ವಿಧಗಳ ವಸ್ತುಗಳು ಕಂಡುಬರುತ್ತವೆ. ಆ ವಸ್ತುಗಳ ಮೊದಲನೆಯ ವಿಧ ಒಂದು ನಿಸರ್ಗದತ್ತ ವಸ್ತುಗಳು, ಎರಡನೆಯ ವಿಧ ಮಾನವ ನಿರ್ಮಿತ ವಸ್ತುಗಳು, ಅಂದರೆ ಕೃತಕ ವಸ್ತುಗಳು. ಅದೇ ರೀತಿ ಧರ್ಮ ಮತ್ತು ಧಾರ್ಮಿಕತೆ ಇದನ್ನು ಅವಲಂಬಿಸಿರುವ ಜನರ ಬಗ್ಗೆ ನಾವು ನೋಡಿದರೆ ಅದರಲ್ಲಿಯೂ ಸಹ ಎರಡು ವಿಧಗಳಿವೆ. ಕೆಲವರು ಧಾರ್ಮಿಕತೆಯಲ್ಲಿ ವಿಶ್ವಾಸವಿಟ್ಟು, ಭರವಸೆವಿಟ್ಟು, ನಂಬಿಕೆ ಇಟ್ಟು ಧಾರ್ಮಿಕತೆಯನ್ನು ಬಯಸುತ್ತಾರೆ, ಅರಸುತ್ತಾರೆ, ಅದರಂತೆಯೇ ತನ್ನ ಜೀವನವನ್ನು ನಡೆಸುತ್ತಾರೆ. ಇನ್ನೂ ಕೆಲವರು ಧಾರ್ಮಿಕತೆಯಲ್ಲಿ ಭರವಸೆ ಇರುವುದಿಲ್ಲ, ಅವರಿಗೆ ಧರ್ಮ ಮತ್ತು ಧಾರ್ಮಿಕತೆಯಲ್ಲಿ ಯಾವುದೇ ರೀತಿಯ ವಿಶ್ವಾಸ ಇರುವುದಿಲ್ಲ, ಅವರು ಅಧರ್ಮೀಯರಾಗಿರುತ್ತಾರೆ. ಹೀಗಿರುವಾಗ ಧರ್ಮ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ತಮೀಮ ದಾರಿ ರದಿಯಲ್ಲಾಹು ಅನ್ಹುರವರ ಒಂದು ಅಧಿಕೃತ ಹದೀಸ್ ಇದೆ. ಅಲ್ಲಾಹನ ಸಂದೇಶವಾಹಕರು ಹೇಳುತ್ತಾರೆ, ಅದ್ದೀನು ಅನ್ನಸೀಹ, ಧರ್ಮವೆಂದರೆ ಹಿತಚಿಂತನೆ, ಹಿತೋಪದೇಶ, ಉಪದೇಶ. ಇದನ್ನು ಆಲಿಸಿದ ಸಹಾಬಾಗಳು ಅಲ್ಲಾಹನ ಪ್ರವಾದಿಯಲ್ಲಿ ಕೇಳುತ್ತಾರೆ, ಯಾರಿಗಾಗಿ ಆ ಉಪದೇಶ, ಯಾರಿಗಾಗಿ ಆ ಹಿತಚಿಂತನೆ? ಆಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಲಿಲ್ಲಾಹಿ, ಮೊದಲನೆಯ ಲಿಲ್ಲಾಹಿ, ಒಲಿ ಕಿತಾಬಿಹಿ, ಒಲಿ ರಸೂಲಿಹಿ, ಒಲಿ ಐಮ್ಮತಿಲ್ ಮುಸ್ಲಿಮೀನ ವ ಆಮ್ಮತಿಹಿಂ. ಅಲ್ಲಾಹನ, ಅವನ ಗ್ರಂಥದ, ಅವನ ಸಂದೇಶವಾಹಕರ, ಮುಸ್ಲಿಂ ಸಮಾಜದ ನಾಯಕಗಳ ಮತ್ತು ಜನ ಸಾಮಾನ್ಯರಿಗಾಗಿ ಹಿತಚಿಂತನೆಯಾಗಿದೆ ಅಂತ. ಧರ್ಮವೆಂದರೆ ಹಿತಚಿಂತನೆ. ನೀವು ಪ್ರತಿಯೊಬ್ಬರಿಗೆ ಹಿತವನ್ನೇ ಬಯಸಬೇಕು. ಯಾರು ಧರ್ಮದಲ್ಲಿ ಭರವಸೆ, ವಿಶ್ವಾಸ ಇಡುತ್ತಾರೋ ಅವರು ಬೇರೆಯವರ ಬಗ್ಗೆ, ಪರರ ಬಗ್ಗೆ ಯಾವತ್ತಿಗೂ ಸದಾ ಒಳಿತನ್ನೇ ಬಯಸಬೇಕು, ಹಿತವನ್ನೇ ನುಡಿಯಬೇಕು, ಮಿತವಾಗಿ ನುಡಿಯಬೇಕು. ಏಕೆಂದರೆ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರಿ ಫಲ್ಯಕುಲ್ ಖೈರನ್ ಔ ಲಿಯಸ್ಮುತ್. ಯಾವೊಬ್ಬ ವ್ಯಕ್ತಿ ಅಲ್ಲಾಹನಲ್ಲಿ ಮತ್ತು ಅಂತ್ಯ ದಿನದಲ್ಲಿ ವಿಶ್ವಾಸವಿಡುತ್ತಾನೋ ಅವನು ಹೇಳಿದರೆ ಒಳಿತನ್ನೇ ಹೇಳಲಿ ಅಥವಾ ಸುಮ್ಮನಿರಲಿ ಅಂತ. ಆದ್ದರಿಂದ ನಾವು ಸದ್ಯವಿಶ್ವಾಸಿಗಳು, ಧರ್ಮ ಮತ್ತು ಧಾರ್ಮಿಕತೆಯಲ್ಲಿ ವಿಶ್ವಾಸ ಇಡುವವರು, ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿ ಜೀವನವನ್ನು ವಹಿಸುವವರು, ನಾವು ಅಲ್ಹಮ್ದುಲಿಲ್ಲಾ ಒಳಿತನ್ನೇ ಹೇಳಬೇಕು, ಜನರ ಬಗ್ಗೆ ಹಿತವನ್ನೇ ನುಡಿಯಬೇಕು ಮತ್ತು ಎಲ್ಲರ ಹಿತೈಷಿಗಳಾಗಿ ಜೀವಿಸಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.